ಚೆನ್ನಾಗಿತ್ತು, ಇಷ್ಟ ಆಯಿತು. ನಮ್ಮ 150ನೇ ಸಿನಿಮಾ ನಮ್ಮ ವಿ ಮನೋಹರ್ ಸರ್ದು. ಒಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದಾರೆ, ಮತ್ತು ಒಳ್ಳೆ ಯುವಕರಿಗೆ ಒಳ್ಳೆ ಮೆಸೇಜ್ ಇದೆ. ನಂಗೆ ಚೆನ್ನಾಗಿದೆ, ಸಖತ್ತಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿ ಮಾಡಿದಾರಾ? ಒಳ್ಳೆ ಮೆಸೇಜ್ ಇದೆಯಾ? ಒಳ್ಳೆ ಮೆಸೇಜ್. ವಿ ಮನೋಹರ್ ಅವರು 150 ಸಿನಿಮಾ ಚೆನ್ನಾಗಿದೆ. ರೈತರು ಎಲ್ಲ ಪಟ್ಟಣಕ್ಕೆ ಬಂದು ಇದು ಮಾಡ್ತವ್ರೆ, ಹುಡುಗರು ಕೂಡ ವಾಪಸ್ ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಜೀವನ ಮಾಡ್ಬೋದು. ನಂಬರ್ 1 ಆಗಿದೆ. ಮೂವಿ ಸೂಪರ್ ಆಗಿದೆ. ವಿ ಮನೋಹರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಯೂಸ್ ಎಲ್ಲರೂ ಒಂದ್ಸಲಿ ವಾಚ್ ಮಾಡುವಂಥ ಮೂವಿ, ಸೂಪರ್ ಆಗಿದೆ. ಚೆನ್ನಾಗಿದೆ ಸಿನಿಮಾ, ಮ್ಯೂಸಿಕ್ ಸೂಪರ್, ಸೂಪರ್ ಮೂವಿ. ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು ಸಿನಿಮಾ, ಏನು ಪರವಾಗಿಲ್ಲ. ಇರ್ತಕ್ಕಂಥ ಫಿಲಮು ತುಂಬ ಚೆನ್ನಾಗಿದೆ, ಖಂಡಿತ ಟಾಪ್ ಟು ಬಾಟಮ್ ಎಲ್ಲ ನನಗೆ ಇಷ್ಟ ಆಯಿತು. ಇನ್ನೊಂದು ಸರಿ ನೋಡ್ಬೋದು ಖಂಡಿತವಾಗಿ, ಅಷ್ಟು ಚೆನ್ನಾಗಿದೆ ಫಿಲಮ್. ಥ್ಯಾಂಕ್ ಯು. ಸ್ಟೋರಿ ಎಲ್ಲ ಹೇಳೋಕ್ಕಾಗಲ್ಲ, ಎಲ್ಲ ಬಂದು ನೋಡಬೇಕು. ಏನು ಇಷ್ಟ ಫಿಲಮಲ್ಲಿ ಅಂದರೆ ಈಗ ಎಲ್ಲರೂ ಸಿಟಿ ಲೈಫ್ ಅಂತ ಹೋಗ್ತಾ ಇದ್ದಾರಲ್ಲ, ಈ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಬಂದು ಚಿತ್ರ ನೋಡಿ, ಹಾಗೆ ಹಳ್ಳಿ ಲೈಫು ಯಾವ ರೀತಿ ಇರ್ತದೆ, ಸಿಟಿ ಲೈಫು ಯಾವ ರೀತಿ ಇರ್ತದೆ, ಸಿಟಿಯಿಂದ ಬರೀ ಸಿಟಿನೇ ಅಂತಲ್ಲ, ಹಳ್ಳಿಗೂ ಹೋಗಬೇಕು ಮತ್ತು ಬೆಳಿಬೇಕು ಬೆಳೆಗಳು. ಇದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಡಿಟಿಂಗು, ಡೈರೆಕ್ಷನು ಎಲ್ಲ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿ ಬಂದಿದೆ. 31 ಡೇಸ್ ಏನು ನೇಮ್ ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಾಗಿ ಮಾಡಿದ್ದಾರೆ. ಎಲ್ಲೂ ಇದು ಮಾಡಿದರೆ ಒಂದೇ ಶೆಡ್ಯೂಲ್ನಲ್ಲಿ ಒಂದೇ ಜಾಗದಲ್ಲಿ ಭಾಳ ಚೆನ್ನಾಗಿ ತಂದಿದ್ದಾರೆ. ಸೊ ಒಳ್ಳೆಯ ಪ್ರಯತ್ನ ಅಂತೂ ಖಂಡಿತ ಇದೆ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಚೆನ್ನಾಗಿತ್ತು ಸರ್. ನಿರಂಜನ್ ಸರ್ ಮತ್ತು ಪ್ರಜ್ವಲಿ ಸುವರ್ಣ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನ್ಯಾಚುರಲ್ ಆಗಿ. ಆ್ಯಂಡ್ ದೆನ್ ಫಾರಿನ್ ಕಲ್ಚರ್ಗೆ ಯಾರು ಮಾರು ಹೋಗ್ತಾ ಇದ್ದಾರೆ ಅಂಥವರು ಮೇಯ್ನ್ಲಿ ಈ ಮೂವಿನ ನೋಡಬೇಕಾಗಿರೋದು. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ಆ್ಯಂಡ್ ವೆರಿ ಗುಡ್ ಆ್ಯಂಡ್ ಕ್ರಿಸ್ಪಿ ಕ್ಲೈಮ್ಯಾಕ್ಸ್ ಇದೆ. ಎಲ್ಲರೂ ನೋಡಿ, ವೆರಿ ಗುಡ್ ಮೂವಿ. ಚೆನ್ನಾಗಿದೆ, ಎಲ್ಲ ಯೂತ್ಗೆ ಬುದ್ಧಿ ಹೇಳೋ ಥರ ಇದೆ. ಹಳ್ಳಿ ಬಿಟ್ಟು ಬಂದು ಯುವಕರು ಏನಾಗ್ಬೋದು ಅಂತ ತೋರಿಸ್ಬೇಕು. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿರಂಜನ್ ಆ್ಯಕ್ಟ್ ಮಾಡಿದ್ದಾನೆ, ಹೀರೋಜ್ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ಟೋಟಲಿ ಸೂಪರ್ ಫಿಲಮ್. ಸರ್ ಆ್ಯಕ್ಚುಲಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆಲ್ರೆಡಿ ಒಂದು ಶೋ ಮಾಡಿದ್ವಿ ಶಿವಮೊಗ್ಗದಲ್ಲಿ, ಅದರ ರೆಸ್ಪಾನ್ಸ್ ನಮ್ಗೆ ಆಲ್ರೆಡಿ ಶಿವಮೊಗ್ಗದ ಜನ ನಮ್ಗೆ ಸಿಹಿ ಕೊಟ್ಟರು. ಈಗ ಬೆಂಗಳೂರಿನ ಜನ ಮತ್ತೆ ಸಿಹಿ ಕೊಟ್ಟಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿನಿಮಾ ಅಂದರೆ ಒಂದು 2 ಅವರ್ ಕೂತ್ಕೊಂಡು ಎಂಜಾಯ್ ಮಾಡೋದೇ. ಮುಂಚೆ ಶಿವಮೊಗ್ಗದಲ್ಲಿ ನೋಡೋಕ್ಕಾಗಿರಲಿಲ್ಲ ಶೋನ, ಬೇರೆ ಕಡೆ ಇರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ರು. ನೋಡೋರಿಗೆ ಫಸ್ಟ್ ಹಾಫ್ ಬೇರೆ ಥರ ಹೋಗ್ತಾ ಇದೆ ಕತೆ ಅನಿಸಿದ್ರು, ಸೆಕೆಂಡ್ ಹಾಫಲ್ಲಿ ತುಂಬ ಗ್ರಿಪ್ ಇದೆ ಕಥೆಯಲ್ಲಿ. ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಇಷ್ಟಪಡ್ತೀರ ಅಂತ ಹೇಳಕ್ಕೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮದು ಫಸ್ಟ್ ಡೇ ಶೋ ನಡೀತಾ ಇದೆ, ಆ್ಯಂಡ್ ಎಲ್ಲರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರೂ ಮೂವಿ ಬಂದು ನೋಡಬೇಕು, ಆ್ಯಂಡ್ ಈ ಮೂವಿನ ಗೆಲ್ಲಿಸ್ಕೊಡ್ಬೇಕಂತ ಕೇಳ್ತೀನಿ. ನಿಮಗೆ ಪಾತ್ರ ಯಾವಾಗ ಸಿಕ್ತು? ಪಾತ್ರ ಹೇಗೆ ಸಿಕ್ತು ನಿಮಗೆ?